ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ವೃಷಭ ರಾಶಿಯ 2025ರಲ್ಲಿ ಯಾವ ರೀತಿ ನಿಮಗೆ ಫಲಗಳು ಇರುತ್ತೆ ಅಂತ ಹೇಳೋದಾದರೆ, ಬೇರೆ ಒಂದು ರಾಶಿಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಒಳ್ಳೆ ಫಲ ಇರುವಂಥ ಒಂದು ಅಂದರೆ 2025ರಲ್ಲಿ ಒಳ್ಳೆ ಫಲ ಇರುವಂಥ ಒಂದು ರಾಶಿ ಅಂದರೆ ಅದು ವೃಷಭ ರಾಶಿ ಅಂತಲೇ ಹೇಳ್ಬೋದು. ವಿಶೇಷವಾಗಿ ತುಂಬ ಹೊಸ ಒಂದು ಅಧ್ಯಾಯಗಳು ನಿಮ್ಮ ಜೀವನದಲ್ಲಿ ಈ ಒಂದು ವರ್ಷ ತಂದು ಕೊಡುತ್ತೆ ಅಂತ ಹೇಳ್ಬೋದು. ಒಂದು ಪಾಸಿಟಿವ್ ಇಂಪ್ಯಾಕ್ಟ್, ಪಾಸಿಟಿವ್ ಬಿಗಿನಿಂಗ್ ಅನ್ನೋದು ಈ ಒಂದು ವರ್ಷ ನಿಮಗೆ ಕೊಡುತ್ತೆ ಅಂತ ಹೇಳ್ಬೋದು. ತುಂಬ ಒಂದು ಹೊಸ ಅಧ್ಯಾಯಗಳು, ತುಂಬ ಹೊಸ ಒಂದು ದಾರಿಗಳನ್ನ ನೀವು ಹುಡ್ಕೊಳ್ತೀರಾ ಈ ಒಂದು ವರ್ಷ. ಹಾಗಾಗಿ ತುಂಬ ಒಂದು ಒಳ್ಳೆಯ ಒಂದು ವರ್ಷ ಇದು ನಿಮಗೆ ಆಗಿರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಅದರಲ್ಲೂ ಕೂಡ ನಿಮಗೆ ಈ ಒಂದು ಜುಲೈ ತಿಂಗಳ ನಂತರ ನಿಮಗೆ ಈ ಒಂದು ಹೊಸ ಬಿಗಿನಿಂಗ್ ಅಂತ ಏನು ಹೇಳಿದೆ ಅದೆಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ನಿಮಗೆ ಹೊಸ ಬಿಸ್ನೆಸ್ ಆದರೂ ಆಗಿರಲಿ ಅಥವಾ ನೀವು ಕೆಲಸದಿಂದ ಬೇರೆ ಕೆಲಸಕ್ಕೆ ನೀವು ಟ್ರಾನ್ಸ್ಫರ್ ಆಗೋದಾದರೂ ಆಗಿರಲಿ, ಇಂಥ ಒಂದು ವಿಷಯಗಳು ಅಂದರೆ ಬದಲಾವಣೆಗಳ ಒಂದು ವರ್ಷ ಅಂತಲೇ ಹೇಳ್ಬೋದು ನಿಮಗೆ ವಿಶೇಷವಾಗಿ. ಸೊ ಈ ಒಂದು ಜುಲೈ ತಿಂಗಳಿಂದ ನಿಮಗೆ ಏನಾದರೂ ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ನಿಮಗೆ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮ ಜೀವನದಲ್ಲಿ. ಅದು ನೀವೇ ಮಾಡ್ಕೊಳ್ತೀರಾ ಸ್ಪೆಷಲಿ. ಸೊ ಇದು ಯಾವ ರೀತಿ ಚೇಂಜಸ್ಗಳನ್ನ ನೀವು ಮಾಡ್ಕೊಳ್ತೀರ ಅನ್ನೋದು ನಿಮಗೆ ಬಿಟ್ಟಿರುತ್ತೆ. ಇದ್ರ ಜೊತೆಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ತಂದೆಗೆ ಸ್ವಲ್ಪ ಆರೋಗ್ಯಕ್ಕೆ ಸಮಸ್ಯೆ ಬರಬಹುದು. ನೀವು ಅದಕ್ಕೆ ಪ್ರಿಕಾಷನ್ಸ್ ಏನಾದರೂ ಇದ್ದರೆ ಅದನ್ನು ತೊಗೊಬೇಕಾಗತ್ತೆ. ಹೆಲ್ತ್ ಚೆಕಪ್ ಎಲ್ಲ ಮಾಡಿಸಿ, ಯಾಕಂದರೆ ಏನಾದರೂ ಸಡನ್ನಾಗಿ ಯಾವುದೂ ಆಗೋದಿಲ್ಲ. ಏನಾದರೂ ಒಂದು ಏನಂತಾರೆ ಮುಂಚೆನೇ ಒಂದು ಗೊತ್ತಿರುತ್ತೆ ಏನಾದರೂ ಒಂದು ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ಅಂತ. ಸೊ ಆದಷ್ಟು ಮುಂಚೆನೇ ಹೆಲ್ತ್ ಚೆಕಪ್ಗಳನ್ನ ಮಾಡಿಸ್ತಾರೆ ನಿಮ್ಮ ಫ್ಯಾಮಿಲಿಗೆ, ಅಥವಾ ಏನಾದರೂ ಒಂದು ಚೆಕಪ್ಗಳನ್ನ ಮಾಡಿಸ್ತಾರೆ. ಇದರಿಂದ ಏನಾದರೂ ತೊಂದರೆ ಇದ್ದರೆ ಮುಂಚೆನೇ ಗೊತ್ತಾಗುತ್ತೆ. ಅದಕ್ಕೆ ಆ ತೊಂದರೆ ಆಗದಿರೋ ಥರ ನಾವು ನೋಡ್ಕೊಬೋದು. ಹಾಗಾಗಿ ಚೆಕಪ್ಗಳನ್ನ ಮಾಡಿಸಿ ಅವ್ರಿಗೆ ತೊಂದರೆಗಳಾಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇದೆ. ಅದನ್ನು ಮಾತ್ರ ನೀವು ನೋಡ್ಕೊಬೇಕಾಗತ್ತೆ ಈ ಒಂದು ವರ್ಷ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾ ಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ನೀವು ಸ್ವಲ್ಪ ಸುಮ್ಮನಾಗ್ಬಿಡ್ಬೇಕಾಗತ್ತೆ. ನಿಮಗೆ ತುಂಬ ತೊಂದರೆಗಳು, ತುಂಬ ಕಿರಿಕಿರಿ ಅನ್ನೋದಾಗುತ್ತೆ. ನೀವು ಸ್ವಲ್ಪ ಏನೇ ತೊಂದರೆಗಳಾದರೂ, ಯಾರಾದರೂ ಬಂದು ನಿಮ್ಮ ಹತ್ರ ಜಗಳ ಆಡೋಕ್ಕೆ ಬಂದರೂ ಕೂಡ ನೀವೇ ಸೈಲೆಂಟ್ ಆಗಿಬಿಡಿ. ಅಷ್ಟು ನೀವು ಏನಪ್ಪ ಅಂದರೆ ಈ ತಿಂಗಳು ನೀವು ಸ್ವಲ್ಪ ಏನಾದರೂ ಕಿರಿಕ್ ಮಾಡೋಕ್ಕೆ ಹೋದರೆ ಅದು ನಿಮಗೆ ಬ್ಯಾಕ್ಲಾಶ್ ಆಗುತ್ತೆ. ನಿಮಗೆ ಅದು ನೀವೇನಾದರೂ ಕೆಸರ ಮೇಲೆ ಕಲ್ಲು ಹಾಕಿದ್ರೆ ಅದು ನಮಗೆ ಬಂದು ಬೀಳುತ್ತಲ್ವ ಕೆಸರು, ಅದೇ ಥರ ನಿಮ್ಗೆ ಆಗುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಈ ಒಂದು 2 ತಿಂಗಳು ಮಾತ್ರ ನೀವು ಏನೇ ತೊಂದರೆಗಳು ಬಂದರೂ ಕೂಡ, ಅಥವಾ ಯಾರೇ ಒಂದು ಜಗಳ ಆಡೋಕ್ಕೆ ಬಂದರೂ ಕೂಡ, ಅಥವಾ ಏನಾದರೂ ಕಿರಿಕಿರಿ ಮಾಡೋಕ್ಕೆ ಬಂದರೂ ಕೂಡ ಸೈಲೆಂಟ್ ಆಗಿಬಿಡಿ. ಏನೂ ಜಾಸ್ತಿ ಮಾತಾಡೋಕ್ಕೆ ಹೋಗ್ಬಿಡಿ. ನಿಮ್ಮಿಂದ ತೊಂದರೆಗಳಾಗುತ್ತೆ, ಅದರಿಂದ ನಿಮ್ಮ ಜೀವನಕ್ಕೆ ಜಾಸ್ತಿ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು 2 ತಿಂಗಳು ಸ್ವಲ್ಪ ಜಾಸ್ತಿ ಸೈಲೆಂಟ್ ಆಗಿದ್ದರೆ ಒಳ್ಳೆಯದು. ಇನ್ನು ಈ ಒಂದು ವರ್ಷ ವಿಶೇಷವಾಗಿ ನಿಮಗೆ ಎಲ್ಲನೂ ಕೂಡ ಒಳ್ಳೆಯದಾಗಬೇಕು ಅಂತ ಇದ್ದರೆ ನೀವು ಆದಷ್ಟು ನಿಮ್ಮ ಒಂದು ವಿಷಯಗಳನ್ನ ನಿಮ್ಮ ಕೊಲೀಗ್ಸ್ ಆಗಿರಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ನೀವೇನೋ ಒಂದು ಹೊಸ ಬಿಸ್ನೆಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಅದ್ರ ಬಗ್ಗೆ ಪ್ಲ್ಯಾನಿಂಗ್ಸ್ನಾಗಲಿ ಅದನ್ನು ನಿಮ್ಮ ತುಂಬ ಕ್ಲೋಸ್ ಇರೋರಿಗೆ ಮಾತ್ರ ನೀವು ಶೇರ್ ಮಾಡ್ಕೊಬೇಕಾಗತ್ತೆ. ನೀವು ಯಾರ್ಯಾರಿಗೋ ಕೊಲೀಗ್ಸ್ ಇದ್ದಾರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಾಗಲಿ, ಇನ್ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದಾಗಲಿ ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಪ್ಲ್ಯಾನನ್ನು ಅವ್ರು ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಅವ್ರು ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ನಿಮ್ಮ ಇರುವಂಥ ಒಂದು ಪ್ಲ್ಯಾನನ್ನು ಹಾಳು ಮಾಡುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಎಲ್ಲರೂ ನಮ್ಗೆ ಒಳ್ಳೇದು ಬಯಸೋರು ಇರಲ್ಲ ನಮ್ಮ ಅಕ್ಕಪಕ್ಕ.
ಈ ಒಂದು ಕಾರಣದಿಂದಾಗಿ ಇದನ್ನು ಮಾತ್ರ ನೆನ್ಪಿಟ್ಕೊಬೇಕಾಗತ್ತೆ. ತುಂಬ ಜನದ ಹತ್ರ ನಿಮ್ಮ ಒಂದು ಸೀಕ್ರೆಟ್ಸ್ ಏನಿರುತ್ತೆ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಬಿಸ್ನೆಸ್ ಪ್ಲ್ಯಾನ್ಸ್ ಏನಿರುತ್ತೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ವೃಷಭ ರಾಶಿಯವರಿಗೆ ಈ ಒಂದು ವರ್ಷ ವಿಶೇಷವಾಗಿ ಹೊಸ ಸ್ಕಿಲ್ಲನ್ನು ಕಲಿಬೇಕು ಅನ್ನೋ ಒಂದು ಇಚ್ಛೆ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಅಥವಾ ಅಂದರೆ ನೀವು ಮಾಡೋವಂಥ ಕೆಲಸಕ್ಕಿಂತ ಹೆಚ್ಚಿನದಾಗಿ ನಾವು ಸ್ಕಿಲ್ಡ್ ಆಗಿರಬೇಕು. ಏನೋ ಒಂದು ಎ ಐ ಬಗ್ಗೆ ಕಲಿಯೋದಾಗಲಿ ಅಥವಾ ಕೋಡಿಂಗ್ ಕಲಿಯೋದಾಗಲಿ, ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ಇನ್ನೂ ಆಪರ್ಚುನಿಟೀಸ್ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇಂಟರ್ನಲ್ಲಿ ಮೂವ್ ಆಗೋಕ್ಕೆ ಒಂದು ಆಪರ್ಚುನಿಟೀಸ್ ಹೆಚ್ಚಾಗ್ಬೋದು, ಅಥವಾ ಏನಾದರೂ ಒಂದು ಆಪರ್ಚುನಿಟೀಸ್ ಹೆಚ್ಚಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇದು ಕೂಡ ಒಂದು ಒಳ್ಳೆಯ ಒಂದು ಸೈನ್ ಅಂತಲೇ ಹೇಳ್ಬೋದು ನಿಮ್ಮ ಒಂದು ವಿಷಯದಲ್ಲಿ ಈ ಒಂದು ವರ್ಷದಲ್ಲಿ. ಸೊ ಇದು ಕೂಡ ಇದರಿಂದ ಕೂಡ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ವರ್ಷ ವಿಶೇಷವಾಗಿ ತನ್ನ ಓದಿನ ಮೇಲೆ ಆಸಕ್ತಿ ಅನ್ನೋದು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಒಂದು ಕಾಂಪಿಟೇಟಿವ್ ನೇಚರ್ ಅನ್ನೋದು ಬರುತ್ತೆ. ಅಂದರೆ ಕಾಂಪಿಟೇಷನ್ನು ತುಂಬ ಜನ ಇರ್ತಾರೆ. ಅವ್ರಿಗಿಂತ ನಾನು ಚೆನ್ನಾಗಿ ಓದಬೇಕು, ಅವ್ರಿಗಿಂತ ನಾನು ಒಳ್ಳೆ ಮಾರ್ಕ್ಸನ್ನು ತೆಗಿಬೇಕು, ಇಂಥ ಒಂದು ಮೈಂಡ್ಸೆಟ್ ಇವ್ರಿಗೆ ಬಿಲ್ಡ್ ಆಗುತ್ತೆ. ಇದು ಕೂಡ ತುಂಬಾ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಓದೋಕ್ಕೆ ಮತ್ತಷ್ಟು ಆಸಕ್ತಿ ಬರುತ್ತೆ. ಹಾಗಾಗಿ ಇದು ಕೂಡ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಪರಿಸ್ಥಿತಿಯ ಒಂದು ವಿಷಯಕ್ಕೆ ಬಂದರೆ ವಿಶೇಷವಾಗಿ ನಿಮಗೆ ಸೋರ್ಸ್ ಆಫ್ ಇನ್ಕಮ್ಗಳು ಹೆಚ್ಚಾಗುವಂಥ ಚಾನ್ಸಸ್ಗಳಿರುತ್ತೆ. ಅಂದರೆ ಒಂದು ರೀತಿಯಲ್ಲಿ ಮಾತ್ರ ನೀವು ಹಣ ಗಳಿಸಿದ್ದೀರಾ ಅಂದರೆ ಇನ್ನಷ್ಟು ಹೆಚ್ಚಿನ ಒಂದು ವಿಧಾನಗಳು, ಹಣ ಗಳಿಸುವಂಥ ಒಂದು ವಿಧಾನಗಳಾಗಲಿ ಅಥವಾ ಸೋರ್ಸಸ್ಗಳಾಗಲಿ ಅದು ನಿಮಗೆ ಜಾಸ್ತಿ ಆಗುತ್ತೆ ಈ ಒಂದು ವರ್ಷ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮಗೆ ಹೆಚ್ಚಾಗಿ ಈ ಒಂದು ವರ್ಷ ನಿಮಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಆದರೆ ಒಂದು ವಿಷಯ ನೀವೇನು ನೆನ್ಪಿಟ್ಕೊಬೇಕು, ಆರ್ಥಿಕ ಪರಿಸ್ಥಿತಿ ಒಂದು ವಿಷಯ ಅಂತ ಬಂದಾಗ ಈ ಒಂದು ವರ್ಷದಲ್ಲಿ ಜುಲೈ, ಆಗಸ್ಟು, ಸೆಪ್ಟೆಂಬರು ಈ ಒಂದು ತಿಂಗಳು ಯಾರಿಗೂ ಕೂಡ ಹಣವನ್ನು ಕೊಡೋಕ್ಕೂ ಹೋಗಬೇಡಿ, ತಗೊಳ್ಳೋಕ್ಕೂ ಹೋಗಬೇಡಿ. ನಿಮಗೆ ತುಂಬ ಒಂದು ತೊಂದರೆಗಳಾಗುತ್ತೆ. ಅಂದರೆ ತಗೊಳ್ಳೋವಂಥದ್ದು ಅಂದರೆ ನೀವು ಸಾಲ ತಗೊಳ್ಳೋದ್ರ ಬಗ್ಗೆ ಹೇಳ್ತಿದ್ದೀನಿ. ಯಾರ ಹತ್ರನೂ ಯಾರಿಗೂ ಕೊಡೋಕ್ಕೂ ಹೋಗಬೇಡಿ. ತುಂಬ ಜನ ಬಂದ್ಬಿಟ್ಟು ನಿಮ್ಮ ಹತ್ರ ನಿಮ್ಮ ದುಡ್ಡನ್ನ ಡಬಲ್ ಮಾಡ್ತೀವಿ, ಅಥವಾ ಈ ಸ್ಟಾಕಿಗೆ ಇನ್ವೆಸ್ಟ್ ಮಾಡಿ ಚೆನ್ನಾಗಿದೆ, ಆ ಸ್ಟಾಕಿಗೆ ಇನ್ವೆಸ್ಟ್ ಮಾಡಿ ಚೆನ್ನಾಗಿದೆ. ಇನ್ವೆಸ್ಟ್ಮೆಂಟ್ ಒಳ್ಳೆಯದೇ, ಬೇರೆ ತಿಂಗಳಲ್ಲಿ ಒಳ್ಳೆಯದೇ ಚೆನ್ನಾಗೇ ಇರುತ್ತೆ ನಿಮಗೆ. ಬಟ್ ಬೇರೆಯವರ ಮಾತನ್ನು ಕೇಳಿ ಈ 3 ತಿಂಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡೋದಾಗಲಿ ಯಾರಿಗೂ ಕೊಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಅದು 99% ಲಾಸ್ಗೆ ಹೋಗುತ್ತೆ, ಇಲ್ಲ 0 ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಇದನ್ನು ಮಾತ್ರ ನೀವು ನೆನ್ಪಿಟ್ಕೊಬೇಕಾಗತ್ತೆ ಈ ಒಂದು ವರ್ಷ. ವಿಶೇಷವಾಗಿ ಪೂರ್ತಿಯಾಗಿ ಸಮ್ಮಪ್ ಮಾಡಬೇಕು ಅಂದರೆ ನಿಮ್ಮ ಒಂದು ವಿಷಯದಲ್ಲಿ ಸ್ಟಾರ್ಟಿಂಗ್ ಒಂದು 6 ತಿಂಗಳು ತುಂಬ ಚೆನ್ನಾಗಿದೆ. ಅದು ತುಂಬ ಎಕ್ಸಲೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲ ವಿಷಯದಲ್ಲೂ ಕೂಡ ಚೆನ್ನಾಗಿದೆ. ಬಟ್ ಮಿಕ್ಕಿದಂಥ 6 ತಿಂಗಳು ಏಪ್ರಿಲ್, ಮೇ, ಜೂನ್, ಜುಲೈ ನಂತರ ನಿಮಗೆ ಸ್ವಲ್ಪ ತೊಂದರೆಗಳು, ಸ್ವಲ್ಪ ಚಿಕ್ಕ ಪುಟ್ಟ ಸಮಸ್ಯೆಗಳು ನಿಮಗೆ ಇರುತ್ತೆ ಅಂತಲೇ ಹೇಳ್ಬೋದು. ಅದನ್ನು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, ಹಾಗೆ ತುಂಬ ಸ್ಕ್ಯಾಮ್ಗಳಾಗೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ ಈ ಒಂದು ತಿಂಗಳುಗಳು. ನೀವು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ತುಂಬ ನಾನು ಮುಂಚೆನೇ ಹೇಳಿದಾಗೆ ಯಾರಿಗೂ ಕೂಡ ಹಣ ಕೊಡೋಕ್ಕೂ ಹೋಗಬೇಡಿ, ತಗೊಳ್ಳೋಕ್ಕೂ ಹೋಗಬೇಡಿ. ನೀವು ಸೇಫ್ ಆಗಿದ್ದರೆ ಯಾವುದೇ ರೀತಿಯಂಥ ಒಂದು ಫೈನಾನ್ಷಿಯಲ್ ಲಾಸಸ್ ಕೂಡ ಆಗೋದಿಲ್ಲ. ಸೊ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಕಾಗತ್ತೆ, ಅಂದರೆ ತಲೆಯಲ್ಲಿ ಇಟ್ಕೊಬೇಕಾಗತ್ತೆ ಅಷ್ಟೇ. ಸೊ ಇದನ್ನು ಮಾಡಿದ್ರೆ ನಿಮಗೆ ಈ ಒಂದು ವರ್ಷ ತುಂಬ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು.